ನಾವು ಸಾಮಾನ್ಯವಾಗಿ ಬಳಸುವ ಬಲ ಅಥವಾ ಸಾಮರ್ಥ್ಯ ಅನ್ನೋ ಪದಗಳಾಚೆ ಅದಕ್ಕೇನಾದ್ರೂ ಬೇರೆ ಅರ್ಥ ಇದೆಯಾ? ಇಂದು ನಾವು ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಬರಹವನ್ನ ಆಧರಿಸಿ ಈ ಬ್ರಹ್ಮಾಂಡದ ಮೂಲ ಚೈತನ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ಇಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಶಕ್ತಿಯನ್ನ ಕೇವಲ ಒಂದು ತಾತ್ವಿಕ ಪರಿಕಲ್ಪನೆಯಾಗಿ ನೋಡೋದಲ್ಲ, ಬದಲಿಗೆ ಆ ಮೂಲ ಚೈತನ್ಯ, ಸೃಷ್ಟಿಯ ಮೂಲ ಹೇಗಾಯಿತು, ಅದರ ಬೇರೆ ಬೇರೆ ರೂಪಗಳೇನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಸಿದ್ಧ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರದ ಜೊತೆ ಅದು ಹೇಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಡೋದು. ಹಾಗಾದ್ರೆ ಬನ್ನಿ ಈ ಚರ್ಚೆಯನ್ನ ಶುರು ಮಾಡೋಣ. ಗಾಯತ್ರಿ ಚೈತನ್ಯದ ಪ್ರಕಾರ ಶಕ್ತಿ ಅನ್ನೋದು ಎಲ್ಲವನ್ನೂ ನಿಯಂತ್ರಿಸುತ್ತೆ. ಆದ್ರೆ ಅದು ಯಾರ ನಿಯಂತ್ರಣಕ್ಕೂ ಸಿಗೋದಿಲ್ಲ. ಅದೊಂದು ಅತ್ಯುನ್ನತ, ಅದ್ಭುತ ಮತ್ತು ಬಹುಶಃ ಮಾತಲ್ಲಿ ವಿವರಿಸೋಕೆ ಆಗದಂತಹ ಒಂದು ಚೈತನ್ಯ. ಸರಿ, ಈ ಪರಿಕಲ್ಪನೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯದಲ್ಲಿ ಶಕ್ತಿಯನ್ನ ಎಲ್ಲ ಶಕ್ತಿಗಳ ಉತ್ಪತ್ತಿ ಸ್ಥಾನ ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಬರುತ್ತೆ. ನಿರಾಕಾರನಾದ, ಯಾವುದೇ ಗುಣಗಳಿಲ್ಲದ ಪರಬ್ರಹ್ಮನಿಗೆ ಸೃಷ್ಟಿ ಮಾಡ್ಬೇಕು ಅನ್ನೋ ಬಯಕೆ ಮೊದಲು ಹೇಗ್ಬಂತು, ಯಾಕೆ ಬಂತು? ಹೌದು, ಇದು ಬಹಳ ಆಸಕ್ತಿದಾಯಕವಾದ ಅಂಶ. ಮೂಲಗಳ ಪ್ರಕಾರ ಅನಾದಿಯಾದ ಪರಬ್ರಹ್ಮನು ಏಕೋಹಂ ಬಹುಸ್ಯಾಂ ಅಂದ್ರೆ ನಾನೊಬ್ಬನೇ ಇದ್ದೇನೆ, ಅನೇಕನಾಗುತ್ತೇನೆ ಅನ್ನೋ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ. ಒಂದು ಇಚ್ಛೆ? ಹೌದು. ಆ ಇಚ್ಛೆಯೇ ಒಂದು ಸಂಕಲ್ಪ. ಆ ಸಂಕಲ್ಪದಿಂದ ಒಂದು ರೀತಿಯ ಕಂಪನ ಸೃಷ್ಟಿಯಾಯಿತು. ಆ ಕಂಪನವೇ ಒಂದು ರೂಪವನ್ನ ಪಡಿತು. ಅದೇ ಶಕ್ತಿ. ಹಾಗಾಗಿ ನಿರ್ಗುಣ ಅನ್ನೋದು ಸಗುಣ ಆಗೋಕೆ, ನಿರಾಕಾರ ಅನ್ನೋದು ಸಾಕಾರ ಆಗೋಕೆ ಮತ್ತು ನಿಷ್ಕ್ರಿಯ ಅನ್ನೋದು ಸಕ್ರಿಯ ಆಗೋಕೆ ಬೇಕಾದ ಮೊದಲನೇ ಸಾಧನವೇ ಈ ಶಕ್ತಿ. ಇದು ಬಹಳ ಸೂಕ್ಷ್ಮವಾದ ಪರಿಕಲ್ಪನೆ. ಅಂದ್ರೆ ಒಂದು ನಿರಾಕಾರವಾದ ಇಚ್ಛೆ, ಒಂದು ಬಯಕೆ ಇಡೀ ಸೃಷ್ಟಿಗೆ ಕಾರಣವಾಯಿತು. ಸಾಮಾನ್ಯ ಜನರಿಗೆ ಈ ಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ಇದನ್ನ ಹೆಚ್ಚು ಸರಳವಾಗಿ ತಿಳಿಸೋಕೆ ನಮ್ಮ ಪ್ರಾಚೀನ ಪರಂಪರೆಗಳು ಇದನ್ನ ಹೇಗೆ ನಿರೂಪಿಸಿದ್ವು? ಖಂಡಿತ. ಇದಕ್ಕಾಗಿಯೇ ಪುರಾಣಗಳು ಮತ್ತು ಶಾಸ್ತ್ರಗಳು ಈ ಶಕ್ತಿಗೆ ಒಂದು ದೈವಿಕ ರೂಪ ಕೊಟ್ಟು ಅದನ್ನ ವ್ಯಕ್ತಿಗತಗೊಳಿಸಿದ್ವು. ಆ ನಿರಾಕಾರವಾದ ಸೃಷ್ಟಿಶೀಲ ಇಚ್ಛೆಯನ್ನ ದೇವರ ಪತ್ನಿ ಎಂದು ಪರಿಗಣಿಸಲಾಯಿತು. ಓ, ಅದೇ? ಹೌದು. ಬ್ರಹ್ಮದೇವನ ಸೃಜನಶೀಲತೆಗೆ ಜ್ಞಾನದ ರೂಪವಾದ ಸರಸ್ವತಿ, ವಿಷ್ಣುದೇವನ ಪಾಲನಾ ಕಾರ್ಯಕ್ಕೆ ಸಂಪತ್ತಿನ ರೂಪವಾದ ಲಕ್ಷ್ಮಿ ಮತ್ತು ಮಹಾದೇವನ ಲಯ ಕಾರ್ಯಕ್ಕೆ ಪ್ರಕೃತಿಯ ರೂಪವಾದ ಪಾರ್ವತಿ, ಇವರೆಲ್ಲರೂ ಮೂಲತಃ ಆ ಒಂದೇ ಆದಿಶಕ್ತಿ ಅಥವಾ ಪರಾಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳು. ಋಷಿಗಳು ಇದನ್ನ ಪ್ರಕೃತಿ ಅಂತ ಕರೆದರೆ, ವೇದಾಂತದಲ್ಲಿ ಇದನ್ನೇ ಪರಾಶಕ್ತಿ ಅಥವಾ ಮಾಯೆ ಅಂತ ಕರೀತಾರೆ. ಮಾಯೆ ಅನ್ನೋ ಪದ ಬಂದಾಗ ಸಾಮಾನ್ಯವಾಗಿ ಜನರಿಗೆ ಭ್ರಮೆ ಅನ್ನೋ ಅರ್ಥ ತಕ್ಷಣಕ್ಕೆ ಬರುತ್ತೆ. ಆದ್ರೆ ಇಲ್ಲಿ ಅದರ ಅರ್ಥ ಅಷ್ಟೇ ಅಲ್ಲ, ಹೌದಲ್ವೇ? ಖಂಡಿತವಾಗಿಯೂ ಅಲ್ಲ. ವೇದಾಂತದ ದೃಷ್ಟಿಯಲ್ಲಿ ಮಾಯೆ ಅಂದ್ರೆ ಕೇವಲ ಒಂದು ನಕಾರಾತ್ಮಕ ಭ್ರಮೆ ಅಲ್ಲ. ಅದು ರೂಪವೇ ಇಲ್ಲದ ಬ್ರಹ್ಮಾಂಡಕ್ಕೆ ರೂಪ ಮತ್ತು ಹೆಸರುಗಳನ್ನು ಕೊಡುವ ಒಂದು ದೈವಿಕ ಸೃಜನಶೀಲ ಶಕ್ತಿ. ಅದನ್ನ ಸೃಷ್ಟಿಯ ಒಂದು ಜಾದು ಅಂತಾನೂ ಹೇಳ್ಬೋದು. ಹಾಗಾದ್ರೆ ಆ ಒಂದೇ ಶಕ್ತಿ ಇಡೀ ವಿಶ್ವದ 3 ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸುತ್ತೆ: ಸೃಷ್ಟಿ, ಸ್ಥಿತಿ ಮತ್ತು ಲಯ. ಗಾಯತ್ರಿ ಚೈತನ್ಯ ಇದರ ಬಗ್ಗೆ ಏನ್ ಹೇಳುತ್ತೆ? ಇದನ್ನ ಶಕ್ತಿತ್ರಯ ಅಂತ ಕರೆಯಲಾಗಿದೆ. ಅಂದ್ರೆ ಶಕ್ತಿಯ 3 ಪ್ರಮುಖ ಕ್ರಿಯೆಗಳು. ಮೊದಲನೇದು ಸೃಷ್ಟಿ. ಇದು ಒಂದು ಅದ್ಭುತವಾದ ಶಕ್ತಿ. ಇದರ ಜವಾಬ್ದಾರಿ ಬ್ರಹ್ಮದೇವನದ್ದು. ಎರಡನೆಯದು ಸ್ಥಿತಿ, ಅಂದ್ರೆ ಪಾಲನೆ. ಇದು ಒಂದು ವಿಸ್ಮಯಕಾರಿ ಶಕ್ತಿ. ಇದರ ಹೊಣೆ ವಿಷ್ಣುದೇವನದ್ದು. ಮತ್ತು ಮೂರನೆಯದು ಲಯ, ಅಂದ್ರೆ ಸಂಹಾರ ಅಥವಾ ಪರಿವರ್ತನೆ. ಇದು ಒಂದು ಆಶ್ಚರ್ಯಕರ ಶಕ್ತಿ. ಇದರ ಜವಾಬ್ದಾರಿ ಮಹೇಶನದ್ದು. ಈ 3 ಕಾರ್ಯಗಳು ಒಂದೇ ಮೂಲ ಶಕ್ತಿಯ ಬೇರೆ ಬೇರೆ ಮುಖಗಳು. ಅಂದ್ರೆ ಬ್ರಹ್ಮಾಂಡಕ್ಕೆ ಈ 3 ಪ್ರಮುಖ ಕೆಲಸಗಳಿವೆ. ಹಾಗಾದ್ರೆ ಈ ಕೆಲಸಗಳನ್ನ ಮಾಡೋಕೆ ಬೇಕಾದ ಶಕ್ತಿಯ ಗುಣಗಳು ಅಥವಾ ಸ್ವಭಾವಗಳು ಯಾವುವು? ಈ ಕಾರ್ಯಗಳ ಹಿಂದೆ ಬೇರೆನಾದ್ರೂ ಆಳವಾದ ವಿಭಜನೆ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಶಕ್ತಿ ತ್ರಯ ಅನ್ನೋದು ಬ್ರಹ್ಮಾಂಡದ ಕೆಲಸಗಳಾದ್ರೆ, ಆ ಕೆಲಸಗಳನ್ನ ಮಾಡೋಕೆ ಶಕ್ತಿ ಬಳಸೋ 3 ಮೂಲಭೂತ ಗುಣಗಳು ಅಥವಾ ಕಾರ್ಯಾಚರಣೆಯ ವಿಧಾನಗಳೇ ತ್ರಿಗುಣಗಳು. ಹೌದು. ಇದು ಕೂಡ ಶಕ್ತಿಯದ್ದೇ ರೂಪ. ಇದನ್ನ ಒಂದು ಕಟ್ಟಡ ನಿರ್ಮಾಣದ ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಬಹುದು. ಮೊದಲನೆಯದು ಸತ್ವಗುಣ. ಇದು ಶಾಂತ,
ಸ್ಪಷ್ಟ ಸೃಜನಶೀಲ ಗುಣ, ಒಬ್ಬ ನಿಪುಣ ವಾಸ್ತುಶಿಲ್ಪಿಯ ಹಾಗೆ. ಎರಡನೆಯದು ರಜೋಗುಣ. ಇದು ಸಕ್ರಿಯ, ಭಾವೋದ್ರಿಕ್ತ, ಚಾಲನಾಶಕ್ತಿಯ ಗುಣ, ದಣಿವರಿಯಂದೇ ಕೆಲಸ ಮಾಡುವ ನಿರ್ಮಾಣ ತಂಡದ ಹಾಗೆ. ಮತ್ತು ಮೂರನೆಯದು ತಮೋಗುಣ. ಇದು ಜಡತ್ವ, ಸ್ಥಿರತೆ ಅಥವಾ ನಿಶ್ಚಲತೆಯ ಗುಣ, ಅಲುಗಾಡದ ಅಡಿಪಾಯದ ತರಹ. ಯಾವುದೇ ಒಂದು ವಸ್ತು ಅಸ್ತಿತ್ವಕ್ಕೆ ಬರಬೇಕು ಅಂದ್ರೆ ಈ ಮೂರೂ ಗುಣಗಳ ಮಿಶ್ರಣ ಅತ್ಯಗತ್ಯ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಈ ವಿವರಣೆ ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಶಕ್ತಿಯ ಕಾರ್ಯಗಳು ಮತ್ತು ಗುಣಗಳು ಎರಡೂ ಒಂದಕ್ಕೊಂದು ಸಂಬಂಧಪಟ್ಟಿವೆ. ಈ ಶಕ್ತಿಯ ಸ್ವರೂಪದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಇನ್ನೂ ಕೆಲವು ಆಸಕ್ತಿದಾಯಕ ವರ್ಣನೆಗಳಿವೆ. ಅದು ಚೈತನ್ಯರೂಪಿಣಿ ಮತ್ತು ಆನಂದರೂಪಿಣಿ ಅಂತ ಹೇಳಲಾಗಿದೆ. ಹೌದು. ಅದರ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನ ನಾವು ಗಮನಿಸಬೇಕು. ಅದು ಸಕಲ ಜೀವಿಗಳಲ್ಲಿ ಚೈತನ್ಯ ರೂಪಿಣಿಯಾಗಿ, ಅಂದ್ರೆ ಜೀವಶಕ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಿಲದಲ್ಲಿ ತೈಲದಂತೆ ಅದು ಎಲ್ಲದರಲ್ಲೂ ಅಂತರ್ಗತವಾಗಿದೆ ಅಂತ ಹೇಳಲಾಗಿದೆ. ಅಂದ್ರೆ ಎಳ್ಳಿನ ಪ್ರತಿ ಕಣದಲ್ಲೂ ಎಣ್ಣೆ ಇರೋ ಹಾಗೆ ಈ ಶಕ್ತಿ ಸೃಷ್ಟಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿದೆ. ಓ, ಹೌದು. ಜಗತ್ತಿನ ವಿನಾಶದ ಸಮಯದಲ್ಲಿಯೂ ಉಳಿಯುವ ನಾಮರೂಪದ ಬೀಜವೇ ಈ ಶಕ್ತಿ. ಅಷ್ಟೇ ಅಲ್ಲ, ಮಂತ್ರಗಳಲ್ಲೂ ಇದಕ್ಕೆ ವಿಶೇಷ ಸ್ಥಾನವಿದೆ. ಮಂತ್ರಗಳಲ್ಲೇ? ಅದು ಹೇಗೆ? ಯಾವುದೇ ಮಂತ್ರಕ್ಕೆ 6 ಅಂಗಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ. ಋಷಿ, ಛಂದಸ್ಸು, ದೇವತೆ, ಬೀಜ, ಕೀಲಕ ಮತ್ತು ಶಕ್ತಿ. ಇಲ್ಲಿ ಶಕ್ತಿ ಅನ್ನೋದು ಮಂತ್ರದ ಒಂದು ಪ್ರಮುಖ ಅಂಗ. ಇದು ಆ ಮಂತ್ರದಲ್ಲೇ ಅಡಗಿರುವ ಸಾಮರ್ಥ್ಯದ ಮೂಲವನ್ನೇ ಸೂಚಿಸುತ್ತೆ. ಇದು ಕೇವಲ ಒಂದು ಪದವಲ್ಲ, ಅದು ಮಂತ್ರದ ಆತ್ಮ. ಹಾಗಾದ್ರೆ ಈ ಬೃಹತ್ ಬ್ರಹ್ಮಾಂಡದ ಶಕ್ತಿಯನ್ನ ಒಂದು ನಿರ್ದಿಷ್ಟ ಮಂತ್ರವಾದ ಗಾಯತ್ರಿಯೊಂದಿಗೆ ನೇರವಾಗಿ ಹೇಗೆ ಜೋಡಿಸಲಾಗಿದೆ? ಅದರ ಪ್ರತಿ ಅಕ್ಷರಕ್ಕೂ ಒಂದೊಂದು ಶಕ್ತಿ ಇದೆ ಅನ್ನೋದು ಕೇವಲ ನಂಬಿಕೆಯೋ ಅಥವಾ ಅದರ ಹಿಂದೆ ಒಂದು ವ್ಯವಸ್ಥಿತವಾದ ಚಿಂತನೆ ಇದೆಯೋ? ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಒಂದು ಸುಸಂಬದ್ಧವಾದ ವ್ಯವಸ್ಥೆ. ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳು ಕೇವಲ ಧ್ವನಿಗಳಲ್ಲ, ಅವು ಒಂದೊಂದು ಶಕ್ತಿ ಕೇಂದ್ರದ ಕೀಲಿಗಳಿದ್ದಂತೆ. ವಿಶ್ವಾಮಿತ್ರರು ಈ ಮಂತ್ರವನ್ನ ಜಪಿಸಿದಾಗ ಈ ಶಕ್ತಿಗಳು ಜಾಗೃತಗೊಂಡವಂತೆ ಹೇಳಲಾಗುತ್ತೆ. ಅಂದ್ರೆ ಮಂತ್ರದ ಉಚ್ಚಾರಣೆಯು ಬ್ರಹ್ಮಾಂಡದಲ್ಲಿರುವ ನಿರ್ದಿಷ್ಟ ಶಕ್ತಿಗಳನ್ನ ಸಾಧಕನೊಳಗೆ ಪ್ರಚೋದಿಸುವ ಒಂದು ಸಾಧನ. ಕೆಲವು ಉದಾಹರಣೆಗಳ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ. ಮಂತ್ರದ ಆರಂಭದಲ್ಲಿ ಓಂ ಭೂಹ ಭುವಃ ಸ್ವಹ ಅಂತ ಹೇಳ್ತೀವಲ್ಲ, ಇವು ಯಾವ ಶಕ್ತಿಗಳನ್ನ ಪ್ರತಿನಿಧಿಸುತ್ತವೆ? ಇಲ್ಲಿ ಓಂ ಶಿರದ ಮೇಲಿರುವ ಸಹಸ್ರಾರ ಚಕ್ರದ ಶಕ್ತಿಯನ್ನ, ಭೂಹ ಬಲಗಣ್ಣಿನ ಮೇಲಿನ ಶಕ್ತಿಯನ್ನ, ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರದ ಶಕ್ತಿಯನ್ನ ಮತ್ತು ಸ್ವಹ ಎಡಗಣ್ಣಿನ ಮೇಲಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ ಅಂತ ಹೇಳಲಾಗಿದೆ. ಇವು ಪ್ರಜ್ಞೆಯ ವಿವಿಧ ಹಂತಗಳನ್ನ ಮತ್ತು ಶರೀರದ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನ ಸೂಚಿಸುತ್ತವೆ. ಸರಿ, ಹಾಗಾದ್ರೆ ಮಂತ್ರದ ಮುಂದಿನ ಭಾಗ, ಉದಾಹರಣೆಗೆ ವರೇಣ್ಯಂ ಅನ್ನೋ ಪದ, ಇಲ್ಲಿ ಅಕ್ಷರ ಮತ್ತು ಶಕ್ತಿಯ ನಡುವಿನ ಸಂಬಂಧ ನೋಡಿದ್ರೆ ಕೇವಲ ಆಧ್ಯಾತ್ಮಿಕ ಶಕ್ತಿಗಳಷ್ಟೇ ಅಲ್ಲ, ಲೌಕಿಕ ಶಕ್ತಿಗಳು ಸೇರಿರೋ ಹಾಗೆ ಕಾಣುತ್ತೆ. ಖಂಡಿತ. ಇಲ್ಲಿಯೇ ಈ ಚಿಂತನೆಯ ಆಳ ಅಡಗಿರೋದು. ವರೇಣ್ಯಂ ಪದದಲ್ಲಿ ವ ಅಕ್ಷರ ಯೋಬ ಶಕ್ತಿಯನ್ನ, ರೇ ಅಕ್ಷರ ಪ್ರೇಮ ಶಕ್ತಿಯನ್ನ ಮತ್ತು ನ್ಯಂ ಅಕ್ಷರ ಧನಶಕ್ತಿಯನ್ನ ಸೂಚಿಸುತ್ತೆ. ಧನಶಕ್ತಿ? ಹೌದು. ಇದೇ ರೀತಿ ಮಂತ್ರದಲ್ಲಿನ ಸ ಅಕ್ಷರ ಪರಾಕ್ರಮ ಶಕ್ತಿಯನ್ನು, ವಿ ಅಕ್ಷರ ಪಾಲನಾ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಒಳನೋಟ ಏನಂದ್ರೆ, ಈ ಮಂತ್ರ ಕೇವಲ ಮೋಕ್ಷಕ್ಕಾಗಿ ಇರೋ ಪ್ರಾರ್ಥನೆಯಲ್ಲ. ಇದು ಒಂದು ಪರಿಪೂರ್ಣ ಜೀವನದ ನೀಲನಕ್ಷೆ. ಇದು ಪರಾಕ್ರಮ, ಪ್ರೇಮ ಮತ್ತು ಸಂಪತ್ತಿನಂತಹ ಲೌಕಿಕ ಅಂಶಗಳನ್ನು ದೈವಿಕ ಶಕ್ತಿಯ ಭಾಗ ಅಂತಲೇ ಪರಿಗಣಿಸುತ್ತೆ. ಇವುಗಳನ್ನ ಪ್ರತ್ಯೇಕವಾಗಿ ನೋಡದೆ ಎಲ್ಲವನ್ನೂ ಒಂದೇ ದೈವಿಕ ಶಕ್ತಿಯ ಭಾಗ ಅಂತ ಭಾವಿಸುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಚಿಂತನೆ. ಅಂದ್ರೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನದ ನಡುವೆ ಯಾವುದೇ ಕಂದಕವಿಲ್ಲ. ಹಾಗೆಯೇ ಮಂತ್ರದ ಕೊನೆಯಲ್ಲಿ ಬರೋ ಪ್ರಚೋದಯಾತ್ ಅನ್ನೋ ಪದ, ಪ್ರಚೋದಯಾತ್ ಪದದ ಅಕ್ಷರಗಳನ್ನ ನೋಡೋಣ. ಪ್ರ ಆದರ್ಶ ಶಕ್ತಿಯನ್ನ, ಚೋ ಸಾಹಸ ಶಕ್ತಿಯನ್ನ, ದ ವಿವೇಕ ಶಕ್ತಿಯನ್ನ ಮತ್ತು ಯಾತ್ ಸೇವಾ ಮನೋಭಾವದ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಒಟ್ಟಿನಲ್ಲಿ ಗಾಯತ್ರಿ ಮಂತ್ರದ 24 ಅಕ್ಷರಗಳು 24 ನಿರ್ದಿಷ್ಟ ಶಕ್ತಿಗಳನ್ನು ಜಾಗೃತಗೊಳಿಸುತ್ತವೆ. ಹಾಗಾಗಿ ಈ ಮಂತ್ರ ಕೇವಲ ಒಂದು ಪ್ರಾರ್ಥನೆಯಲ್ಲ, ಅದು ಸಾಧಕನಲ್ಲಿ ಈ ಎಲ್ಲ ಶಕ್ತಿಗಳನ್ನು ಜಾಗೃತಗೊಳಿಸೋ ಒಂದು ವ್ಯವಸ್ಥಿತ ಸಾಧನ. ನಾವು ಬ್ರಹ್ಮಾಂಡನ ಶಕ್ತಿಯಿಂದ ಮಂತ್ರದ ಅಕ್ಷರಗಳೊಳಗಿನ ಶಕ್ತಿಯವರೆಗೆ ಬಂದ್ವಿ.
ಗಾಯತ್ರಿ ಚೈತನ್ಯದಲ್ಲಿ ಭಾವನಾ ಉಪನಿಷತ್ತನ್ನು ಉಲ್ಲೇಖಿಸಿ ಅಷ್ಟಶಕ್ತಿಗಳ ಬಗ್ಗೆಯೂ ಹೇಳಲಾಗಿದೆ. ಇದು ನಮ್ಮ ಚರ್ಚೆಯನ್ನ ಇನ್ನೂ ಒಂದು ಆಳವಾದ ಹಂತಕ್ಕೆ ಕೊಂಡೊಯ್ಯುತ್ತೆ. ಹೌದು, ಮತ್ತು ಇದು ಬಹುಶಃ ಅತ್ಯಂತ ಸವಾಲಿನ ಮತ್ತು ಆಶ್ಚರ್ಯಕರವಾದ ಕಲ್ಪನೆ. ನಾವು ಶಕ್ತಿ ಅಂದ್ರೆ ಸಾಮಾನ್ಯವಾಗಿ ದೈವಿಕ ಸಕಾರಾತ್ಮಕ ಗುಣಗಳು ಅಂತ ಭಾವಿಸ್ತೀವಿ. ಆದರೆ ಇಲ್ಲಿ ಮನುಷ್ಯನ ಮೂಲಭೂತ ಪ್ರವೃತ್ತಿಗಳನ್ನ, ಭಾವನೆಗಳನ್ನ, ಅವು ನಕಾರಾತ್ಮಕ ಅಂತ ಅನ್ಸಿದ್ರೂ ಕೂಡ ದೈವಿಕ ಶಕ್ತಿಗಳ ರೂಪಗಳಾಗಿ ನೋಡಲಾಗಿದೆ. ಒಂದು ನಿಮಿಷ, ಮನುಷ್ಯನ ಮೂಲಭೂತ ಪ್ರವೃತ್ತಿಗಳೇ? ಅವು ಯಾವುವು? ಆ 8 ಶಕ್ತಿಗಳೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಪುಣ್ಯ ಮತ್ತು ಪಾಪ. ಪಾಪ ಕೂಡನಾ? ಹೌದು. ಆಶ್ಚರ್ಯ ಅನಿಸಿದ್ರೂ ಭಾವನಾ ಉಪನಿಷತ್ ಇವುಗಳನ್ನು ಶಕ್ತಿಯ ರೂಪಗಳೆಂದೇ ಪರಿಗಣಿಸುತ್ತೆ. ಇದು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಕಾಮ, ಕ್ರೋಧ, ಲೋಭ, ಮಾತ್ಸರ್ಯದಂತಹ ಭಾವನೆಗಳನ್ನ ಸಾಮಾನ್ಯವಾಗಿ ಅರಿಷಡ್ವರ್ಗಗಳು ಅಥವಾ ಜಯಿಸಬೇಕಾದ ಶತ್ರುಗಳು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅವನ್ನ ದೈವಿಕ ಶಕ್ತಿಗಳೊಂದಿಗೆ ಜೋಡಿಸಲಾಗ್ತಿದೆ. ಇದು ನಮ್ಮ ನಕಾರಾತ್ಮಕ ನಡವಳಿಕೆಯನ್ನ ಸಮರ್ಥಿಸಿದ ಹಾಗೆ ಆಗಲ್ವಾ? ಇದರ ಹಿಂದಿನ ಉದ್ದೇಶವಾದ್ರೂ ಏನು? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದರ ಉದ್ದೇಶ ನಕಾರಾತ್ಮಕ ನಡವಳಿಕೆಯನ್ನ ಸಮರ್ಥಿಸುವುದು ಅಲ್ಲ. ಬದಲಿಗೆ ಈ ಪ್ರವೃತ್ತಿಗಳಲ್ಲಿ ಅಡಗಿರುವ ಅಗಾಧವಾದ ಶಕ್ತಿಯನ್ನ ಗುರುತಿಸೋದು. ಉಪನಿಷತ್ತಿನ ಪ್ರಕಾರ ಈ 8 ಪ್ರವೃತ್ತಿಗಳು ಕ್ರಮವಾಗಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡಿ ಮತ್ತು ಮಹಾಲಕ್ಷ್ಮಿ ಅನ್ನೋ ಅಷ್ಟಮಾತೃಕಾ ದೇವಿಯರ ಶಕ್ತಿಗಳಾಗಿವೆ. ಓ ಹಾಗೆ. ಇದರರ್ಥ ಕಾಮ ಅಥವಾ ಕ್ರೋಧ ಕೇವಲ ಕೆಟ್ಟ ಭಾವನೆಯಲ್ಲ, ಅದು ದಿಕ್ಕುತಪ್ಪಿದ ಒಂದು ದೈವಿಕ ಶಕ್ತಿ. ಅದನ್ನ ದಮನ ಮಾಡೋ ಬದಲು ಆ ಶಕ್ತಿಯ ಮೂಲವನ್ನ ಅರಿತು ಅದನ್ನ ಸರಿಯಾದ ದಿಕ್ಕಿನಲ್ಲಿ ಹರಿಸಬೇಕು ಅನ್ನೋದೇ ಇದರ ಹಿಂದಿನ ಆಳವಾದ ತತ್ವ. ಇದು ನಮ್ಮ ಆಂತರಿಕ ಭಾವನಾತ್ಮಕ ಮತ್ತು ನೈತಿಕ ಸ್ಥಿತಿಗಳನ್ನ ಬ್ರಹ್ಮಾಂಡದ ದೈವಿಕ ಶಕ್ತಿಗಳೊಂದಿಗೆ ಜೋಡಿಸೋ ಒಂದು ಪ್ರಯತ್ನ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಒಟ್ಟಾರೆ ಸಾರಾಂಶವೇನು? ನಾವು ಶಕ್ತಿಯನ್ನ ಒಂದು ನಿರಾಕಾರ ಬ್ರಹ್ಮಾಂಡದ ಇಚ್ಛೆಯಾಗಿ ನೋಡಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದು ಸೃಷ್ಟಿ, ಸ್ಥಿತಿ, ಲಯ ಅನ್ನೋ ಕಾರ್ಯಗಳಲ್ಲಿ, ಸತ್ವ, ರಜ, ತಮ ಅನ್ನೋ ಗುಣಗಳಲ್ಲಿ, ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರಗಳಲ್ಲಿ ಮತ್ತು ಕೊನೆಗೆ ನಮ್ಮದೇ ಆದ ಕಾಮ, ಕ್ರೋಧದಂತಹ ಭಾವನೆಗಳಲ್ಲಿ ಹೇಗೆ ಪ್ರಕಟವಾಗುತ್ತೆ ಅನ್ನೋದನ್ನ ಕಂಡುಕೊಂಡ್ವಿ. ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯ ಏನೆಂದರೆ ಇದು ಒದಗಿಸೋ ಸಮಗ್ರ ದೃಷ್ಟಿಕೋನ. ಇದು ಬೃಹತ್ ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯನ್ನ ಪ್ರತಿ ವ್ಯಕ್ತಿಯೊಳಗೆ ಸುಪ್ತವಾಗಿರೋ ಸೂಕ್ಷ್ಮ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತೆ. ಸ್ಥೂಲ ಮತ್ತು ಸೂಕ್ಷ್ಮದ ನಡುವೆ, ಕಾಸ್ಮಿಕ್ ಮತ್ತು ವೈಯಕ್ತಿಕದ ನಡುವೆ ಒಂದು ಅದ್ಭುತವಾದ ಸೇತುವೆಯನ್ನ ಇದು ನಿರ್ಮಿಸುತ್ತೆ. ನಮ್ಮೊಳಗಿನ ಪ್ರತಿಯೊಂದು ಪ್ರವೃತ್ತಿಗೂ ಒಂದು ದೈವಿಕ ಮೂಲವಿದೆ ಅನ್ನೋ ಕಲ್ಪನೆಯೇ ನಮ್ಮನ್ನ ನಾವು ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಗಾಯತ್ರಿ ಚೈತನ್ಯದ ಈ ವಿಶ್ಲೇಷಣೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ಒಂದು ನಿರ್ದಿಷ್ಟ ಶಕ್ತಿಯನ್ನ ನಿಗದಿಪಡಿಸುತ್ತೆ. ಇದು ಒಂದು ಕುತೂಹಲಕಾರಿ ಆಲೋಚನೆಯನ್ನ ಹುಟ್ಟುಹಾಕುತ್ತೆ. ಶಬ್ದ ಮತ್ತು ಕಂಪನವನ್ನ ನಿರ್ದಿಷ್ಟ ಶಕ್ತಿಗಳನ್ನ ಜಾಗೃತಗೊಳಿಸೋಕೆ ಕೀಲಿಗಳಂತೆ ಬಳಸೋದಾದ್ರೆ, ಇತರ ಪ್ರಾಚೀನ ಮಂತ್ರಗಳು ಅಥವಾ ಆಧುನಿಕ ಸಂಗೀತದ ಧ್ವನಿಗಳು ಕೂಡ ನಮ್ಮ ಪ್ರಜ್ಞೆ ಅಥವಾ ಸಾಮರ್ಥ್ಯಗಳ ಮೇಲೆ ಪ್ರಭಾವ ಬೀರುವ ಇನ್ನೂ ನಾವು ಪತ್ತೆಹಚ್ಚದ ಅಂಥ ಕೀಲಿಗಳನ್ನ ಹೊಂದಿರಬಹುದೇ?